ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಅಲ್ಲ ಮಾಡಬಹುದು. ಯಾಕೆಂದ್ರೆ ಒಬ್ಬ ಹುಡುಗ ಹಿಂದೂ ಹುಡುಗ ಹೊಡೆದರಷ್ಟು ಮುಸ್ಲಿಂ ಹುಡುಗರು ಅದು ಎಲ್ಲ ಡೀಟೇಲ್ಸ್ ತಗೊಂಡು ಅರೆಸ್ಟ್ ಮಾಡಿಸಿರೋದು ಎಲ್ಲ ಹೇಳಿದೀನಿ ನಾನೇ ಜವಾಬ್ದಾರಿ ತಗೊಳ್ತೀನಿ. ಬಟ್ ಡಿಸಿ ಅವ್ರು ಬಂದು ನಾ ಹೇಳಿದೀನಿ ಡಿಸಿ ಅವರಿಗೆ, ನೀವು ಹೋಗಿ ನಾನು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಅದೇನ್ ಘೋಷಣೆ ಮಾಡಿಸ್ಬೇಕು ಅನ್ನೋ ಮಾಡಿಸ್ತೀನಿ ಅಂತ ಹೇಳ್ಬೋದು. ಉಸ್ತುವಾರಿ ಸಚಿವರು ಬಂಗಾರಪ್ಪನವ್ರ ಹತ್ರ ನನಗೆ ಮಾತಾಡಿದೆ, ಮಧು ಬಂಗಾರಪ್ಪನವ್ರ ಹತ್ರ. ಅವರು ಇಲ್ಲಿಯ ಅಂಶಗಳೆಲ್ಲ ಪೂರ ತಿಳ್ಕೊಂಡಿದ್ದೀನಿ ನಾನು. ಅವ್ರು ಧರಣಿ ಕೂತಿರೋದು ಎಲ್ಲ ಗೊತ್ತಿದೆ. ಆ ಹುಡುಗ ಸತ್ತಿರೋದು ಗೊತ್ತಿದೆ, ಅವ್ನಿಗೆ ಕೊಲೆ ಮಾಡಿದ್ದೆಲ್ಲ ಗೊತ್ತಾಗಿದೆ. ಯಾರ್ಯಾರು ಕೊಲೆಗಡಕರು ಇದ್ದಾರೋ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡ್ಸಕ್ಕೆ ಹೇಳಿದೀನಿ. ಸಾಕಷ್ಟು ಜನಕ್ಕೆ ಅರೆಸ್ಟು ಮಾಡಿದ್ದಾರೆ. ಈಗ ಜೊತೆಗೆ ಪರಿಹಾರ ಕೊಡೋದಕ್ಕೇನು ಏನಾದ್ರು ದಿಕ್ಕಲ್ಲಿ ಕೂಡ ನಾ ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ. ನಾನು CM ಹತ್ರ ಮಾತಾಡ್ಕೊಂಡು ಏನು ಪರಿಹಾರ ಕೊಡ್ಸೋಕ್ಕೆ ಸಾಧ್ಯವೋ ಖಂಡಿತ ಅದಕ್ಕೆ ಪ್ರಯತ್ನವನ್ನು ನಡೆಸ್ತೇನೆ. ಆದರೆ ಜಿಲ್ಲಾಧಿಕಾರಿಗಳು ಬರ್ತಾರೆ, ಈಗ ಬಂದು ಸರ್ಕಾರದ ಪರವಾಗಿ ಅವರೇ ಹೇಳಿಕೆ ಕೊಡ್ತೀನಿ ಅನ್ನೋಂಥ ಮಾತನ್ನ ಮಧು ಬಂಗಾರಪ್ಪನವ್ರು ಹೇಳ್ಯಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಬರ್ತಾರೆ, SP ಅವರು ಬರ್ತಾರೆ. ಅವ್ರಿಗೆ ಅವ್ರು ಬಂದ್ಮೇಲೆ ಏನು ಅವರು ಹೇಳಿಕೆ ಕೊಡ್ತಾರೆ ಅಂದಮೇಲೆ ಈ ಜನ ಏನು ತೀರ್ಮಾನ ತಗೋತಾರೆ ನೋಡೋಣ.